ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಫುಟ್ಪಾತ್ ಎಲ್ಲ ತೆರವುಗೊಳಿಸಿ ಅಂತ ಏನೋ ಹೇಳಿದಾರಾ? ಖಂಡಿತ ಅದು ಎಲ್ಲಿ ಸತ್ತಿದ್ದಾರೆ, ಏನಾಗಿದೆ ಅಲ್ಲ ಕೆಲವು ಒಂದು ಹೇಳಿ ಇಲ್ಲನ ಪಾದಾಚಾರಿ ಮಾರ್ಗ ಇದೆ. ಒಂದು ಸೆಕೆಂಡ್ ಹೇಳ್ತಿ ಕೇಳಿ ಮೇಡಮ್, ಸುಪ್ರೀಂ ಕೋರ್ಟ್ ಆರ್ಡ್ರು ಕ್ಲೀನಾಗಿ ನೀವು ಒಂದ್ಸಲ ಸ್ಟಡಿ ಮಾಡಿ. ಅಲ್ಲಿ ಫುಟ್ಪಾತೇ ಇಲ್ಲ, ಅದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ತುಂಬ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದು ಯಾರು ತೆರವುಗೊಳಿಸಿ ಅಥವಾ ಸುಪ್ರೀಂ ಕೋರ್ಟ್ ಯಾವ ಡೈರೆಕ್ಷನ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತಿದೆ. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಪಾದಚಾರಿ ಅನುಕೂಲ ಮಾಡ್ಕೊಳ್ಳೋ ಕೆಲವು ಕಡೆ ರೋಡಲ್ಲಿ ಫುಟ್ಪಾತೇ ಇಲ್ಲ, ಅದನ್ನು ಮಾಡಿಕೊಡಿ ಅಂತಲೇ ಹೇಳಿದ್ದಾರೆ. ಅರ್ಥ ಆಯ್ತಾ ಮೇಡಮ್? ಎಲ್ಲ ಸೇರಿ ಹೇಳಿರೋದು. ನೀವು ಬರೀ ಆ್ಯಕ್ಚುಲಿ ಫುಟ್ಪಾತ್ ಎಲ್ಲರನ್ನೂ ತೆರವುಗೊಳಿಸಿ ಅಂತ ಎಲ್ಲೂ ಆರ್ಡ್ರ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರು. ಅದನ್ನಿತ್ತು ಅಂದರೆ ಎಲ್ಲರಿಗೂ ನೋಡಿಸಿ. ಅರ್ಥ ಆಯ್ತಾ? ಅದ್ರ ಪ್ರಕಾರ ಇವಾಗ ಏನಂದರೆ 2014 ಆ್ಯಕ್ಟ್ ಪ್ರಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನು ಇದೆ, ಮಂಡನೆ ಇದೆ, ಲಾ ಇದೆ, ಅದರದ್ದೇ ಆದ ಮಂಡಳಿ ಕೂಡ ಇದೆ. ಇದ್ರದ್ದು PM ಕೂಡ ಮಾಡಿದ್ದಾರೆ. ಇದು ಡೆಲ್ಲಿ. ಅರ್ಥ ಆಯ್ತಾ? ಪ್ರತಿಯೊಬ್ಬ ವ್ಯಾಪಾರಿ ಕೂಡ ಸ್ಟ್ರೀಟ್ ವೆಂಡರ್ಸ್ಗೆ ಅವ್ರದ್ದು ರಕ್ಷಣೆ ಕೂಡ ಇದೆ. ನೀವು ಹೇಳ್ತೀರಲ್ಲ, ಇವತ್ತು ಗಾಂಧಿ ಬಜಾರು, ಇನ್ನೊಂದು ದಿವಸ ಕಾಡಾಗಿತ್ತು ಬೆಂಗಳೂರು, ಕಾಡಾಗಿ ನಾಡಾಗಿ ಬದಲಾಗಿ ಸಂತೆಗಳಿಂದ ರೋಡ್ಗಳ ವ್ಯಾಪಾರ ಮಾಡ್ಕೊಂಡು ಇವತ್ತು ಮೂಲ ನಿವಾಸಿಗಳಿದ್ದಾರೆ. ನೀವು ಇವತ್ತು ಯಾರೋ ವಲಸಿಗರು ಬಂದಿರೋರು ಓಡಿಸಿ, ಮೂಲ ನಿವಾಸಿಗಳು ನೀವು ಓಡ್ಸೋಕ್ಕಾಗಲ್ಲ ಮೇಡಮ್. ಅದು ನಿಮ್ಮಿದು ಖಂಡಿತ ಹೇಳ್ತೀವಿ. ಮೂಲ ನಿವಾಸಿಗಳು ಅಂತ ಹೇಳ್ತೀವಿ. ತಂದೆ ತಾಯಿ ತಾತ ಇಲ್ಲೇ ಹುಟ್ಟು ಬೆಳೆದು ನಮ್ಗೆ ಈ ಊರು ಬಿಟ್ಟರೆ ಬೇರೆ ಊರುಗಳೇ ಇಲ್ಲ. ಏನು ವ್ಯಾಪಾರ ಮಾಡೋಣ? ಏನು ಮಾಡೋಣ? ಇವಾಗ ಸೋಷಿಯಲ್ ಜಸ್ಟಿಸ್ ಅಂತ ಹಾಕ್ಕೊಂಡಿರೋ. ವಾಟ್ ಇಸ್ ದ ಸೋಷಿಯಲ್ ಜಸ್ಟಿಸ್? ಏನು ಹೇಳಿ? ಸಮಾನತೆ, ಸಾಮಾಜಿಕ ಸಮಾನತೆ. ಇವಾಗ ಅವ್ರು ಕೆಲವ್ರಿಗೆ ಚಪ್ಪಲಿ ಹೊಲಿಯೋದು, ಫಾರ್ ಎಕ್ಸಾಂಪಲ್ ಹೇಳಿದ್ದು ಬಸವನಗುಡಿ ಏರಿಯಾ ನಿಮಗೆ ಬ್ರಾಹ್ಮಣರ ಏರಿಯಾ. ಇಲ್ಲಿ ನಮ್ಗಂತವ್ರು ಯಾರು ಮನೆ ಬಾಡಿಗೆ ಕೊಡ್ತಾರೆ? ಒಬ್ಬರು ಹೇಳಿ. ಆವಾಗ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿಕೊಂಡು ನಡೆದಾಡ್ಕೊಂಡು ಬಂದಿರೋಂಥ ನಮ್ಮದು ವೃತ್ತಿ. ಆ್ಯಕ್ಚುಲಿ ಫಸ್ಟ್ ನಿಮ್ಗೆ ಗೊತ್ತಿಲ್ಲ 1960 ಬಿಫೋರ್ 70 ಬಿಫೋರು ಇಲ್ಲೇ ನಿದ್ದೆ, ಇಲ್ಲೇ ಅಡುಗೆ, ಇಲ್ಲೇ ಎಲ್ಲ ಇತ್ತು ಚಪ್ಪಲಿ ಅಂಗಡಿಗಳಲ್ಲಿ. ಕೆಲವು ಇದ್ರ ಮಾತ್ರ ರಿಲೇಟೆಡ್ ಹೇಳ್ತಿದ್ವಿ, ಬೇರೆಯದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಜೀವನ. ಇವಾಗ ಮನೆ ಕಟ್ಕೊಟ್ಟಿದ್ದಾರೆ, ನಾವು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅದರದ್ದೇ ಜಾಗ ಹೋಯ್ತು. ಈ ವ್ಯಾಪಾರಕ್ಕಂತ ನಮ್ಮದೇ ಕಾನೂನು ಇದೆ. ಇದಕ್ಕೆ ಅಂತ ಲಿಡ್ಕರ್ ಅಂತ ಇದೆ. ಇದು ಗೌರ್ಮೆಂಟ್ನ ಒಂದು ಭಾಗ. BBMP ಹೆಂಗಿದೆ, ಬೆಸ್ಕಾಮ್ ಹೆಂಗಿದೆ, BMTC ಹೆಂಗಿದೆ, ಲಿಡ್ಕರ್ ಕೂಡ ಗೌರ್ಮೆಂಟ್ದೇ. ಅರ್ಥ ಆಯ್ತಾ ಮೇಡಮ್? ಗೌರ್ಮೆಂಟಿಂದ ಈ ಸ್ಥಳದಲ್ಲಿ ಸಾರ್ವಜನಿಕ ತೊಂದರೆ ಇಲ್ದಂಗೆ ವ್ಯಾಪಾರ ಮಾಡುವಂಥ ಪರವಾನಗಿ ಕೂಡ ಕೊಟ್ಟವ್ರೆ. ಇದಿದೆ ಗೌರ್ಮೆಂಟ್ ಅಫಿಷಿಯಲಿ. ಆ್ಯಕ್ಚುಲಿ ಇವ್ರು ಮಾಡಿರೋದು ಸುಪ್ರೀಂ ಕೋರ್ಟ್ ಆರ್ಡ್ರು ಹೇಳಿರೋದು ನಿಜ. ಅದಕ್ಕೆ ಅನುಕೂಲ ಮಾಡ್ಕೊಂಡು ನಾವು ಇವಾಗ ಸಾರ್ವಜನಿಕ ಯಾರೋ ತೊಂದರೆ ಆಗುತ್ತೆ ಅಂದರೆ ತೆರವುಗೊಳಿಸೋಕ್ಕೆ ಎಲ್ಲರೂ ರೆಡಿ. ಸಾರ್ವಜನಿಕರು ಓಡಾಡಿದ್ರೇ ವ್ಯಾಪಾರ ಆಗೋದು. ಅರ್ಥ ಆಯ್ತಾ ಮೇಡಮ್? ಇನ್ನೊಂದರಿಂದ ಆ್ಯಕ್ಚುಲಿ ಲಂಡನಲ್ಲಿ ಒಂದು ಕೇಸ್ ಆಯಿತು. ಆ್ಯಕ್ಚುಲಿ ಇಂಡಿಯನ್ ಬಗ್ಗೆ ಪ್ರಶಂಸೆ ಮಾಡಿದ್ರು. ಸ್ಟ್ರೀಟ್ ವೆಂಡರ್ಸಿಂದ ಚೈನ್ ಸ್ನ್ಯಾಕಿಂಗು, ಕಿಡ್ನಾಪಿಂಗು ಎಷ್ಟೋ ಕಮ್ಮಿ ಆಗಿದೆ ಅಂತ ನೀವು ನೋಡಿರ್ತೀರ. ಆ್ಯಕ್ಚುಲಿ ಇವ್ರ ಜೊತೆಗೆ ನಾವು ಬಾಳಬೇಕು. ಅರ್ಥ ಆಯ್ತಾ? ಪಾದಚಾರಿ ಮಾರ್ಗ ಆ್ಯಕ್ಚುಲಿ ಎಲ್ಲನೂ ನಿಮ್ಗೆ ಕಂಜೆಸ್ಟೆಡ್ ಆಗಿತ್ತಾ? ತೆರವುಗೊಳಿಸಿ, ಶಿಫ್ಟ್ ಮಾಡಿಸಿ. ಇವಾಗೂ ಕೃಷ್ಣ ಬೈರೇಗೌಡ ಏನು ಹೇಳಿದಾಳೆ? ಎಲ್ಲ ತೆರವುಗೊಳಿಸಿ ಅಂತ ಹೇಳಿಲ್ಲ, ಶಿಫ್ಟಿಂಗ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ. ಮೈನ್ ರೋಡ್ ಬಿಟ್ಟು ಸಂಧಿ ರೋಡ್ಗೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅಗ್ರಿ. ಬಟ್ BBMP ಏನು ನಡ್ಕೊಡ್ತಿದೆ? ಒಂದು ನೋಟಿಸ್ ಕೊಡ್ತಿಲ್ಲ. ಅದು ನೋಟಿಸ್ ಕಾಪಿ ನನ್ನ ಹತ್ರ ಇದೆ, ನೋಡ್ತೀರಾ? ನಿಲ್ಲಿಸ್ತಾರಾ? ನನ್ನ ಹತ್ರ ನೋಟಿಸ್ ಕಾಪಿ ಇದೆ. 30 ದಿವಸ ಮುಂಚೆ ಒಂದು ನೋಟಿಸ್ ಕಾಪಿ ಈಸ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡು ಸ್ಟ್ರೀಟ್ ವೆಂಡರ್ ಯಾರೇ ಆಗಿರಲಿ ಅವ್ರಿಗೆ ತೆರವುಗೊಳಿಸೋಕೆ ಮುಂಚೆ 30 ದಿವಸ ನೋಟಿಸ್ ಕೊಡಬೇಕಂತಿದೆ ಅಫಿಷಿಯಲಿ. ನೀವು TVಯಲ್ಲಿ ಕೂತ್ಕೊಂಡು ಹೇಳೋದು, ಅದು ಕೂತ್ಕೊಂಡು ಸಾವಿರಾರು ಬಂದಾಗ ಆ್ಯಕ್ಚುಲಿ BBMP ಬಂದಾಗಿಂದ ಇದೆ ರೂಲ್ಸು. ಅರ್ಥ ಆಯ್ತಾ ಮೇಡಮ್? ಇನ್ನೂ ಕೆಲವೆಲ್ಲ ರೂಲ್ಸ್ ಇದೆ, ಅವೆಲ್ಲ ಮಾತಾಡೋಕ್ಕಾಗೋದಿಲ್ಲ. ಹಾಂ, ಅಲ್ಲ ಸರ್, ಈಗ ನೋಟಿಸ್ ಏನೋ 30 ದಿನಗಳೊಳಗಡೆ ಕೊಡಬೇಕು ಅಂತ ಮಿನಿಸ್ಟ್ರಿ ಆಫ್ ಲಾ ಡೆಲ್ಲಿಯಿಂದನೇ ಆಗಿದೆ, ನಮ್ಮ ಹತ್ರ ಇದೆ. ಹಾಂ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಈಗ ಸಿದ್ದರಾಮಯ್ಯ ಸರ್ ಬಂದು ಮೇಡಮ್ ಇವರು ಹೇಳ್ತೀನಿ ಕೇಳಿ, ಬಾಯಿ ಮಾತಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ಕೃಷ್ಣ ಬೈರೇಗೌಡರು, ನಮ್ಮ DK ಶಿವಕುಮಾರ್ ಸಾಹೇಬ್ರಾಗಲಿ ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ. ನೋಡಪ್ಪ, ಯಾರನ್ನೂ ನಾವು ತೆರವುಗೊಳಿಸ್ತಿಲ್ಲ, ಸ್ಥಳಾಂತರಿಸ್ತಿದ್ದೀವಿ. ಅದನ್ನು ಸ್ಥಳಾಂತರಗೊಳಿಸೋದು ಹೆಂಗೆ ಗೊಳಿಸ್ಬೇಕು? ಇವಾಗ ಯಾವುದೋ ಒಂದು ಪೆಟ್ಟಿ ಅಂಗಡಿ ಇರುತ್ತೆ, ಇವಾಗ ಯಾವುದೋ ಗಾಡಿ ಎತ್ಕೊಂಡು ಹೋಗೋದ್ರೆ ಗಾಡಿ ಈ ಕಡೆಯಿಂದ ತಳ್ಕೊಂಡು ಹೋಗ್ತಾರೆ, ಮುಗೀತು. ವಲಸಿಗರು ಬಂದಿದ್ದಾರೆ, 100 ಜನ ವಲಸಿಗರು ಈಚೆಯಿಂದ ಬಂದಿದ್ದಾರೆ. ಯಾರು ಅಂತ ಹೇಳ್ಬಾರ್ದು, ವಲಸಿಗರು ಗಾಡಿ ಎತ್ಕೊಂಡು ಹೊಡೋಯ್ತಾರೆ. ಈ ಥರ ಅಂಗಡಿಗಳು ಮಾಡ್ಕೊಂಡಿರ್ತಾರೆ ಅಥವಾ ಏನೋ ಇನ್ನೊಂದು ಮಾಡ್ಕೊಂಡಿರ್ತಾರೆ. ಅಂಥವ್ರ ಬಗ್ಗೆ ನೀವು ಆ್ಯಕ್ಚುಲಿ ನಮಗೆ ಮಾರ್ಗದರ್ಶನ ಕೊಡಬೇಕು. ಇಲ್ಲಪ್ಪ, ಇಲ್ಲಿ ನಿಂಗೆ ಇವಾಗ ಫುಟ್ಪಾತ್ ತೊಂದರೆ ಆಯ್ತಿದೆ, ಅಂಗಡಿ ಆ ಕಡೆ ಎಲ್ಲ ಮಾಡ್ಕೊ, ಅಲ್ಲಿ ದೊಡ್ಡ ಜಾಗ ಇದೆ ಅನ್ನು ಮಾಡಿಕೊಡ್ಬೇಕು. ಇದು ವೇ ಆಫ್ ದ ನೀವು ಮಾಡಿಕೊಡೋದು. ಮತ್ತು ರಕ್ಷಣೆ ಏನು ಹೇಳ್ತಾರಲ್ಲ, ಸಾಮಾಜಿಕ ರಕ್ಷಣೆ ಕೊಡುವಂಥ ಒಂದು ಬಾಧ್ಯತೆ ಇವ್ರು ಕೂಡ ಇದೆ ಸರ್ಕಾರಕ್ಕೆ. ಹೌದು, ಈಗ ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು, ಅಲ್ಲಿ ನಿಮ್ಗೆ ಜಾಗ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದಕ್ಕೆ ನಾವು ಅಗ್ರಿ. ಅಯ್ಯೋ, ಎಲ್ಲನ ಕೊಡಲಿ, ವ್ಯಾಪಾರ ಮಾಡೋರು ಒಂದು ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ. ನಾವೇನಂದರೆ ಇವಾಗ ವಲಸಿಗರು ಬಂದಿರೋರು ಬಿಟ್ಬಿಡಿ. ಅರ್ಥ ಆಯಿತಾ? ನಮಗೇನಿದೆ ಅವತ್ತಿಂದ ಮಾಡ್ಕೊಂಡಿರೋ ಮಾಡಿಕೊಡಿ, ವಲಸಿಗರಿಗೂ ಮಾಡಿಕೊಡಿ, ನಾವೇನು ಬೇಡ ಅಂತಿಲ್ಲ. ನಾವು ಯಾರು ಫುಟ್ಪಾತ್ಗೆ ಇವತ್ತುವರೆಗೂ ಯಾರು ಫುಟ್ಪಾತ್ಗೆ ತೊಂದರೆ ಕೊಟ್ಟೇ ಇಲ್ಲ. ನಮ್ಮ ನೀವು ಕಡೆಯಿಂದ ಲೇಸಸ್ ಕೊಟ್ಟಿರೋದು ಯಾರೂ ತೊಂದರೆ ಕೊಟ್ಟಿಲ್ಲ. ಬಟ್ ನಮ್ಗೆ ಅವರೇ ಕೊಡ್ತಿದ್ದಾರೆ. ಇಲ್ಲಿ ಯಾರು ತೊಂದರೆ ಕೊಡ್ತಾವ್ರೋ ಅವ್ರು ಆರಾಮಾಗವ್ರೆ.